ಆರಂಭದ ಮೂಲ ಅಂತ್ಯ. ಒಂದು ಸಾಮ್ರಾಜ್ಯದ ಉದಯ ಆಗಬೇಕು ಅಂದರೆ ಇನ್ನೊಂದು ಸಾಮ್ರಾಜ್ಯ ಅಂತ್ಯ ಆಗಬೇಕು. ಅಂತ್ಯ ಅನ್ನೋದು ಸಮೀಪಿಸ್ತಾ ಇದೆ ಅಂದಮೇಲೆ ಅದನ್ನು ತಪ್ಪಿಸೋಕೆ ಯಾರಿಂದನೂ ಕೂಡ ಸಾಧ್ಯ ಆಗಲ್ಲ. ಹಾಗೇನೆ ಒಂದು ಸಾಮ್ರಾಜ್ಯದ ಜೊತೆಗೆ ಮಹಾ ಧೈರ್ಯಶಾಲಿ ಪರಾಕ್ರಮಿ ವೀರ ಯೋಧನೆ ಜೊತೆಲಿದ್ರೂ ಆ ಸಾಮ್ರಾಜ್ಯದ ಅಂತ್ಯನ ಅವನಿಂದನೂ ಕೂಡ ತಪ್ಸಕ್ಕಾಗಲಿಲ್ಲ. ಅಷ್ಟಕ್ಕೂ ಮಹಾಪರಾಕ್ರಮಿ ರಕ್ಷಾ ಕವಚವಾಗಿ ನಿಂತಿದ್ರು ಆ ಸಾಮ್ರಾಜ್ಯ ಅಂತ್ಯ ಹೇಗಾಯಿತು? ಆ ಸಾಮ್ರಾಜ್ಯ ಆದರೂ ಯಾವುದು? ರಕ್ಷಾ ಕವಚವಾಗಿ ನಿಂತಿದ್ದಂತಹ ವ್ಯಕ್ತಿ ಆದರೂ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಉತ್ತರ ತಿಳ್ಕೊಳ್ಳೋಣ. ನೀವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ರಾಷ್ಟ್ರಕೂಟರಲ್ಲೇ ಪ್ರಸಿದ್ಧನಾಗಿದ್ದಂತಹ 3ನೇ ಕೃಷ್ಣನ ಮರಣದ ನಂತರ ರೊಟ್ಟಿಗ ಅಧಿಕಾರಕ್ಕೆ ಬಂದ. ರೊಟ್ಟಿಗನ ದುರ್ಬಲ ಆಡಳಿತದಿಂದಾಗಿ ಅವನದ್ದೇ ಸಾಮಂತನಾಗಿದ್ದಂತಹ ಗುಜರಾತಿನ ದೊರೆ ಮಾನ್ಯಕೇಟವನ್ನು ಸುತ್ತುವರಿತಾನೆ. ಆವಾಗ ಅವನ ರಕ್ಷಣೆಗಾಗಿ ಬಂದವನು ಆ ಸಂದರ್ಭದಲ್ಲಿ ಗಂಗ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ 2ನೇ ಮಾರಸಿಂಹ. ಗಂಗ ರಾಜ್ಯದ ದೊರೆ 2ನೇ ಮಾರಸಿಂಹ ರಾಷ್ಟ್ರಕೂಟರ ನೆರವಿಗೆ ಧಾವಿಸಿ ಶತ್ರುಗಳನ್ನೆಲ್ಲ ಸೋಲಿಸಿ ಮಾನ್ಯಕೇಟದಿಂದ ಓಡಿಸ್ತಾನೆ. ಕ್ರಿಸ್ತಶಕ 973ರಲ್ಲಿ ಇಮ್ಮಡಿ ತೈಲಪ್ಪ ರಾಷ್ಟ್ರಕೂಟರ ಅಧಿಕಾರವನ್ನು ಕಿತ್ಕೋತಾನೆ. ಮಾರಸಿಂಹ ತೈಲಪ್ಪನ ಪರಮಾಧಿಕಾರವನ್ನು ಒಪ್ಪಲು ನಿರಾಕರಿಸಿ ರಾಷ್ಟ್ರಕೂಟ ಮನೆತನದ ಮರುಸ್ಥಾಪನೆಗೆ ಯತ್ನಿಸಿ 3ನೇ ಕೃಷ್ಣನ ಮೊಮ್ಮಗನಾದಂತಹ 4ನೇ ಇಂದ್ರನನ್ನು ಬಂಕಾಪುರದಲ್ಲಿ ಸಿಂಹಾಸನಕ್ಕೆ ತಂದು ರಾಷ್ಟ್ರಕೂಟ ರಾಜನೆಂದು ಘೋಷಣೆ ಮಾಡ್ತಾನೆ. ಹೀಗೆ ಅನೇಕ ರಾಜ್ಯಗಳನ್ನು ಸೋಲಿಸಿ ಕೃಷ್ಣಾ ನದಿಯವರೆಗೂ ರಾಜ್ಯವನ್ನು ವಿಸ್ತರಿಸ್ತಾ. ಇಷ್ಟಾದರೂ ರಾಷ್ಟ್ರಕೂಟರ ಪತನನ ತಡೆಯಲು ಅವನಿಂದನೂ ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ತನ್ನ ರಾಜ್ಯದಲ್ಲೇ ಅರಾಜಕತೆ ತೊಡೆದು ಸಿಂಹಾಸನವನ್ನು ತನ್ನ ಮಗ ರಾಚಮಲ್ಲನಿಗೆ ಬಿಟ್ಟುಕೊಟ್ಟು ಸಿಲೇಖಾನ್ ವ್ರತವನ್ನು ಕೈಗೊಂಡು ಶ್ರವಣಬೆಳಗೊಳದಲ್ಲಿ ಹಸುನೀಗಿದ. ಕ್ರಿಸ್ತಶಕ 975ರಲ್ಲಿ 2ನೇ ಮಾರಸಿಂಹನ ಮಗ 4ನೇ ರಾಜಮಲ್ಲ ಅಧಿಕಾರಕ್ಕೆ ಬರ್ತಾನೆ. ಇವನು ಅಧಿಕಾರಕ್ಕೆ ಬಂದ ಕೂಡಲೇ ಗಂಗ ಸಿಂಹಾಸನಕ್ಕಾಗಿ ಅಂತಃಕಲಹಗಳು ಶುರುವಾಗ್ತವೆ. ಮೊದಲಿಗೆ ಮಾರಸಿಂಹನ ತಮ್ಮ ಹಾಗೂ 4ನೇ ರಾಜಮಲ್ಲನ ಚಿಕ್ಕಪ್ಪನಾದಂತಹ ಗೋವಿಂದ ಅರಸ ಸಿಂಹಾಸನಕ್ಕಾಗಿ ದಂಗೆ ಎದ್ದ. ಆದರೆ ಅವನು ಸೋಲ್ತಾನೆ. ನಂತರ ಗಂಗರ ಮಾಂಡಲಿಕರಾದಂತಹ ಪಾಂಚಾಲ ದೇವರು ದಂಗೆ ಎದ್ದನು. ಅವನು ಚಾಳುಕ್ಯರ ತೈಲಪ್ಪನಿಂದ ಹತನಾಗ್ತಾನೆ. ಅದೇ ರೀತಿ ದಂಗೆ ಎದ್ದ ಮಧುರಾಜಯನ ದಂಗೆಯನ್ನು ಮಂತ್ರಿ ಚಾವುಂಡರಾಯ ಸೆದೆಬಡಿದನು. ಇಮ್ಮಡಿ ತೈಲಪ್ಪ ಗಂಗರ ಉತ್ತರ ಭಾಗಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ. 4ನೇ ರಾಜಮಲ್ಲ ದಕ್ಷಿಣ ಪ್ರದೇಶಗಳ ಚಿಕ್ಕ ರಾಜ್ಯಕ್ಕೆ ಮಾತ್ರ ಒಡೆಯನಾದ. ರಾಜಮಲ್ಲನ ನಂತರ ಅವನ ತಮ್ಮನಾದ ರಕ್ಕಸ ಗಂಗ ಅಧಿಕಾರಕ್ಕೆ ಬಂದ. ಇವನು ಗಂಗರ ಕಡೆಯ ರಾಜ. ದಕ್ಷಿಣ ಭಾರತದಲ್ಲಿ ಪ್ರಬಲರಾದ ಚೋಳರು ಗಂಗವಾಡಿಯ ಮೇಲೆ ದಾಳಿ ಮಾಡಿದರು. ಕ್ರಿಸ್ತಶಕ 999ರಲ್ಲಿ ರಾಜರಾಜ ಚೋಳ ಗಂಗವಾಡಿಯನ್ನು ವಶಪಡಿಸ್ಕೋತಾನೆ. ಕ್ರಿಸ್ತಶಕ 1004ರಲ್ಲಿ ರಾಜೇಂದ್ರ ಚೋಳನು ತಲಕಾಡನ್ನು ವಶಪಡಿಸಿಕೊಂಡಾಗ ಗಂಗರ ಆಳ್ವಿಕೆ ಕೊನೆಗೊಳ್ಳುತ್ತದೆ. ಅನಂತರ ಗಂಗರು ಸಣ್ಣ ಪುಟ್ಟ ರಾಜ್ಯಗಳಾಗಿ ಕಲ್ಯಾಣಿ ಚಾಳುಕ್ಯ ಮತ್ತು ಹೊಯ್ಸಳರ ಆಶ್ರಿತರಾಗಿ ಕೆಲಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಕೊನೆಗೆ ವಿಜಯನಗರದ ಕೃಷ್ಣದೇವರಾಯ ಉಮ್ಮತ್ತೂರನ್ನು ವಶಪಡಿಸಿಕೊಂಡಾಗ ಗಂಗ ಶಾಖೆಯ ಕೊನೆಯ ಆಳ್ವಿಕೆ ಕೊನೆಗೊಳ್ಳುತ್ತದೆ. ಗಂಗ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡಲಿಲ್ಲ ಅಂದರೆ ಗಂಗ ಸಾಮ್ರಾಜ್ಯದ ಇತಿಹಾಸನೇ ಅಪೂರ್ಣ ಅನಿಸುತ್ತೆ. ಗಂಗ ಸಾಮ್ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಚಿರಸ್ಮರಣ ವ್ಯಕ್ತಿಯಾದಂಥವ್ರು ಇವರು. ಅವನು ಮಹಾಪರಾಕ್ರಮಿ, ಪ್ರಚಂಡ ಯೋಧ, ಅಪ್ರತಿಮ ವೀರ, ಧರ್ಮಬೀರ, ಕಲೋಪಾಸಕ, ಚತುರ ರಾಜನೀತಿ ನಿಪುಣ, ಉತ್ತಮ ಆಡಳಿತಗಾರನಾದಂತಹ ಚಾವುಂಡರಾಯ. ಚಾವುಂಡರಾಯ ಗಂಗರ ಅರಸ 2ನೇ ಮಾರಸಿಂಹನ ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿ ಹಾಗೂ ದಂಡನಾಯಕನಾಗಿ ನೇಮಕಗೊಳ್ತಾನೆ. ಅನಂತರ ಅದೇ ಹುದ್ದೆಯಲ್ಲಿ 4ನೇ ರಾಜಮಲ್ಲನ ಆಳ್ವಿಕೆಯಲ್ಲಿ ಕೂಡ ಮುಂದುವರಿತಾನೆ. ಕ್ರಿಸ್ತಶಕ 975ರಲ್ಲಿ ಗಂಗ ಸಿಂಹಾಸನಕ್ಕೆ ಬಂದಂತಹ ಗಂಡಾಂತರಗಳನ್ನು ತಡೆದು 4ನೇ ರಾಜಮಲ್ಲನಿಗೆ ಸಿಂಹಾಸನವನ್ನು ದೊರಕಿಸಿಕೊಟ್ಟವನಿವನು. ಇದರಿಂದ ಸುಪ್ರೀತನಾದಂತಹ ರಾಜಮಲ್ಲ ಅವನಿಗೆ ಸಮರ ಪರಶುರಾಮ ಅನ್ನೋ ಬಿರುದನ್ನು ಕೊಟ್ಟು ಗೌರವಿಸ್ತಾನೆ. ಗಂಗ ಸಿಂಹಾಸನಕ್ಕಾಗಿ ದಂಗೆ ಎದ್ದ ಸಾಮಂತ ಮಧುರಾಜಯ್ಯ 4ನೇ ರಾಜಮಲ್ಲನ ಮೇಲೆ ಯುದ್ಧ ಸಾರಿದಾಗ ಚಾವುಂಡರಾಯ ಅವನನ್ನು ಸೆದೆಬಡಿತಾನೆ. ಅದೇ ರೀತಿ ನೊಳುಂಬರ ರಾಜ ಜಗದೇಕ ವೀರನನ್ನು ಗೋಣೂರು ಕದನದಲ್ಲಿ ಸೋಲಿಸಿ ವೀರ ಮಾರ್ತಾಂಡ, ವೈರಿಕುಲ ಕಾಲದಂಡ ಎಂಬ ಬಿರುದುಗಳನ್ನು ಉಚ್ಚಂಗಿಯ ಪಾಂಡ್ಯ ದೊರೆ ರಾಜಾದಿತ್ಯನನ್ನು ಸೋಲಿಸಿ ರಣರಂಗ ಸಿಂಹ ಎಂಬ ಬಿರುದುಗಳನ್ನು ಗಳಿಸ್ತಾನೆ.
ಗಾಗೆಯೂರು ಕದನದಲ್ಲಿ ತ್ರಿಭುವನ ವೀರ ಎಂಬ ಮತ್ತೊಬ್ಬ ಶತ್ರುವನ್ನು ಸಂಹರಿಸಿದನು. ಚಾವುಂಡರಾಯನ ಆರಂಭದ ಹೆಸರು ಚಾವುಂಡರಾಜ. ಅಜಿತ ಸೇನಾಚಾರ್ಯ ಚಾವುಂಡರಾಯನ ಗುರುವಾಗಿದ್ದರು. ಚಾವುಂಡರಾಯ ಪರಾಕ್ರಮಿಯಷ್ಟೇ ಅಲ್ಲದೆ ಘನ ಪಂಡಿತನೂ ಆಗಿದ್ದ. ಅವನು ತನ್ನ ಆಸ್ಥಾನದಲ್ಲಿ ಕವಿಗಳಿಗೆ, ವಿದ್ವಾಂಸರಿಗೆ ಆಶ್ರಯನ ನೀಡಿದ್ದ. ಕನ್ನಡದ ಪ್ರಸಿದ್ಧ ಕವಿಗಳಾದಂತಹ ರನ್ನ ಮತ್ತು ಗುಣವರ್ಮರು ಕೆಲ ಕಾಲ ಅವನ ಆಸ್ಥಾನದಲ್ಲಿ ಆಶ್ರಯನ ಪಡ್ಕೊಂಡಿದ್ದರು. ಚಾವುಂಡರಾಯ ವೈದ್ಯಶಾಸ್ತ್ರ, ತರ್ಕಶಾಸ್ತ್ರ, ಗಣಿತಶಾಸ್ತ್ರ, ವ್ಯಾಕರಣದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ. ಇವನು ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ ಕವಿಯಾಗಿದ್ದ. ಅವನು ಕನ್ನಡದಲ್ಲಿ 24 ತೀರ್ಥಂಕರರ ಚರಿತ್ರೆಯನ್ನು, ಚಾವುಂಡರಾಯ ಪುರಾಣ ಹಾಗೂ ಸಂಸ್ಕೃತದಲ್ಲಿ ಚಾರಿತ್ರಸಾರ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಒಡ್ಡಾರಾಧನೆಯನ್ನು ಬಿಟ್ಟರೆ ಕನ್ನಡದಲ್ಲಿ ಚಾವುಂಡರಾಯ ಪುರಾಣವೇ ಅತಿ ಪ್ರಾಚೀನ ಗ್ರಂಥ. ಅಲ್ಲದೆ ತನ್ನ ಗುರು ನೇವಿಚಂದ್ರನಿಂದ ರಚಿತವಾದಂತಹ ಗೊಮ್ಮಟ ಸಾರಕ್ಕೆ ಭಾಷೆ ಬರೆದಿದ್ದನು. ಚಾವುಂಡರಾಯರ ಅದ್ವಿತೀಯ ಸಾಧನೆ ಎಂದರೆ ಶ್ರವಣಬೆಳಗೊಳದಲ್ಲಿ ಜಗತ್ಪ್ರಸಿದ್ಧ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದ್ದು. ಅದನ್ನು ತನ್ನ ತಾಯಿ ಕಾಳಿಕಾದೇವಿಯ ಅಭಿಲಾಷೆಯಂತೆ ಅರಿಷ್ಟನೇಮಿ ಎಂಬ ಜೈನ್ ಶಿಲ್ಪಿಯ ನೆರವಿನಿಂದ ಕೆತ್ತಿಸಿದನು. ಅದೇ ಗೊಮ್ಮಟನಿಗೆ ಪ್ರಥಮ ಮಹಾಮಸ್ತಭಿಷೇಕವನ್ನು ಸಹ ಅವನೇ ನೆರವೇರಿಸಿದನು. ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಚಾವುಂಡರಾಯ ಬಸದಿಯನ್ನು ನಿರ್ಮಿಸಿದನು. ಪ್ರಾಚೀನ ಕರ್ನಾಟಕದ ಶಿಲ್ಪಕಲಾ ಕ್ಷೇತ್ರದಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಕೆತ್ತನೆಯು ಅತ್ಯಂತ ಅದ್ವಿತೀಯ ಸಾಧನೆ ಎಂದು ಡಾಕ್ಟರ್ ಎಂ ಶೇಷಾದ್ರಿ ಬರೆದಿದ್ದಾರೆ. ಪರಾಕ್ರಮ, ಸ್ವಾಮಿನಿಷ್ಠೆ, ಸ್ವಧರ್ಮನಿಷ್ಠೆ, ಸಾಹಿತ್ಯ ರಚನೆ ಮತ್ತು ಬೃಹತ್ ಶಿಲ್ಪ ನಿರ್ಮಾಣಗಳಿಂದ ಚಾವುಂಡರಾಯನ ಹೆಸರು ಕರ್ನಾಟಕದ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿದುಕೊಂಡಿದೆ. ಸುಮಾರು 800 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಂಥ ಗಂಗರ ಅರಸರು ಕರ್ನಾಟಕದ ಸಮಗ್ರತೆಯನ್ನು ಕಾಪಾಡಿದರು. ಪ್ರಜೆಗಳ ಸುಖ, ಶಾಂತಿ, ಸಮೃದ್ಧಿಗೆ ಶ್ರಮಿಸಿದರು. ಕಲೆ, ಧರ್ಮ, ಸಾಹಿತ್ಯ ಬರವಣಿಗೆಗಳಿಗೆ ಕಾರಣರಾದರು. ಸ್ವಾತಂತ್ರ್ಯ ಪ್ರೇಮ, ಸ್ವಾಭಿಮಾನ, ಶೌರ್ಯ, ಪರಾಕ್ರಮ, ಹೃದಯ ಶ್ರೀಮಂತಿಕೆ, ಸಾಹಿತ್ಯ ರಚನೆ, ಉಪಕಾರ ಬುದ್ಧಿ ಹೀಗೆ ಮುಂತಾದ ಗುಣಗಳಿಂದ ಕನ್ನಡ ನಾಡಿಗೆ ಕೀರ್ತಿಯನ್ನು ತಂದುಕೊಟ್ಟವರು ಇವರು. ಯುದ್ಧಗಳಲ್ಲಿ ವೀರಾವೇಶದಿಂದ ಕಾದಾಡಿ ವೀರ ಸ್ವರ್ಗವನ್ನು ಸೇರಿದಂತಹ ವೀರರ ನೆನಪಿಗಾಗಿ ಕಟ್ಟಿಸಿದ ಸ್ಮಾರಕಗಳೇ ವೀರಗಲ್ಲುಗಳು. ಇವಾಗಲೂ ಕೂಡ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ ಕ್ರಿಸ್ತಶಕ 890 ಅಂದರೆ 2ನೇ ನೀತಿವರ್ಮ ಯರಗಂಗನ ಆಳ್ವಿಕೆಗೆ ಸಂಬಂಧಪಟ್ಟಂಥ ಒಂದು ವೀರಗಲ್ಲು ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ ನಮಗೆ ಇವತ್ತಿಗೂ ಕಾಣಸಿಗುತ್ತೆ. ಸ್ನೇಹಿತರೆ, ಗಂಗ ಸಾಮ್ರಾಜ್ಯದ ಅಂತ್ಯ ಆದಮೇಲೆ ಕರ್ನಾಟಕದಲ್ಲಿ ಉದಯ ಆದಂಥ ಇನ್ನೊಂದು ಸಾಮ್ರಾಜ್ಯ ಆದರೂ ಯಾವುದು ಅನ್ನೋ ಪ್ರಶ್ನೆಗೆ ಮುಂದಿನ ವಿಡಿಯೋದಲ್ಲಿ ಉತ್ತರ ತಿಳ್ಕೊಳ್ಳೋಣ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ನಮ್ಮ ಕರ್ನಾಟಕದ ಇತಿಹಾಸನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ.